ಒಂದು 2 ನಿಮಿಷ ಜಯಶ್ರೀ ಅವರು ಮಕ್ಕಳಿಗೆ ಹೇಳ್ಬೇಕಾಗಿ ವಿನಂತಿಸಿಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಈಶ್ವರಿ ವಿಶ್ವವಿದ್ಯಾಲಯದಿಂದ ಬೇಸಿಗೆ ಶಿಬಿರವನ್ನು ನಡೆಸ್ತಾ ಇದ್ದಾರೆ. ಇದರ ಉಪಯೋಗವನ್ನು ಎಲ್ಲರೂ ತಗೊಳ್ರಿ. ಯಾಕಂದರೆ ಯೋಗ ಆಮೇಲೆ ಎಲ್ಲ ಥರದಿಂದನೂ ಈ ಶಿಬಿರದೊಳಗೆ ಕಲಿಸ್ತಾರೆ. ಇದರ ಉಪಯೋಗ ಇನ್ನೂ ಹೆಚ್ಚು ನಿಮ್ಮ ಹತ್ತಿರ ಇರುವ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಇದ್ರ ಉಪಯೋಗ ತಗೊಳ್ರಿ ಅಂತ ಧನ್ಯವಾದ. ಸ್ವಲ್ಪ ಮಾಡ್ತಾರೆ. ಅದರಲ್ಲಿ ಉಮಾ ಸಂಗೀತಗಾರರು ಇವತ್ತು ನಿಮ್ಮ ಜೊತೆಗೆ ಬರ್ತಿದ್ದಾರೆ. ಅವರು ಸಹ ಈ ಬೇಸಿಗೆ ಶಿಬಿರದಲ್ಲಿ ನೀವೇನು ಕಲಿತೀರಿ ಅದ್ರ ಬಗ್ಗೆ ಯೂಟ್ಯೂಬರ್ಗೂ ಸಹ ಸಬ್ಸ್ಕ್ರೈಬ್ ಮಾಡ್ತಾರೆ. ಜೊತೆಗೆ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ, ಅದಕ್ಕೆ ಈಶ್ವರನ ಸಂದೇಶ ಪ್ರತಿಯೊಬ್ಬರಿಗೂ ತಲುಪಲಿ ಅಂತ. ಹಾಗೆ ಅವರು ಸಹ 1-2 ಮಾತನ್ನು ಮಕ್ಕಳಿಗೆ ಹಿತನುಡಿ ಹೇಳಬೇಕಾಗಿ ವಿನಂತಿಸ್ಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಉಮಾ ಸಂಗೀತಗಾರ ಎಂಬ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೇನೆ. ಆ ಯೂಟ್ಯೂಬ್ ಚಾನಲ್ನಲ್ಲಿ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡಬೇಕು ಅಂತ ಇದ್ದೇನೆ. ಅವರು ಹೇಳಿದರು, ಮಾಡಿರಿ ಮೇಡಮ್ ನೀವು ಅಂತ ಹೇಳಿ. ಸರಿ ಆಯಿತು ಅಂತ ಹೇಳಿ ಮಾಡೋಣ ಹೇಳಿ ಬಂದೆ. ನಾನು ಅಪ್ಲೋಡ್ ಮಾಡೋಣ ಹೇಳಿ ಬಂದೆ. ನಾನು ಎಲ್ಲರೂ ಕಲೀರಿ ಮಕ್ಕಳು, ಏಕೆಂದರೆ ಸ್ಕೂಲಿಗೆ ಹೋಗಿರ್ತೀರಿ, ಆದರೆ ಇವಾಗ ರಜೆ ಇರ್ತೈತಿ. ರಜೆ ಇದ್ದಾಗ ಈಗ ಮಧ್ಯಾಹ್ನ ಮೇಲೆ ಬಂದು ಇಲ್ಲಿ ಅವರು ಹೇಳ್ಕೊಟ್ಟಿದ್ದನ್ನು ಕಲಿತು ನೀವು ಮತ್ತು ನಿಮ್ಮ ಈಗ ಸ್ವಲ್ಪ ಜನ ಬಂದಿದ್ದೀರಿ. ಆಮೇಲೆ ಇನ್ನು ನಾಳೆ ನಾಡಿದ್ದು ಎಲ್ಲ 5 ದಿನದ ಕಾರ್ಯಕ್ರಮ ಇದೆ. 5 ದಿನದ ಕಾರ್ಯಕ್ರಮದಲ್ಲಿ ಪ್ರತಿದಿನವೂ ಪ್ರತಿಯೊಂದನ್ನು ಕಲಿಯೋದಿರ್ತದೆ. ಅಕಸ್ಮಾತ್ವಾಗಿ ನಿಮಗೆ ಏನು ಅರ್ಥ ಆಗಲ್ಲೋ ಮತ್ತೆ ಕೇಳ್ರಿ, ಅಪ್ಪವ್ರಿಗೆ ಹೇಳ್ಕೊಡ್ತಾರೆ. ನೀವು ಕಲ್ತಿದ್ದಲ್ಲದೆ ಮತ್ತು ನಿಮ್ಮ ಅಕ್ಕಪಕ್ಕದವ್ರಿಗೂ ಕಲಿಸ್ರಿ. ಮತ್ತು ನಾಳೆ ಬರುವಾಗ ಇನ್ನೂ ಹೆಚ್ಚು ಜನ ಬರ್ರಿ. ಇಷ್ಟನ್ನೇ ಹೇಳ್ತಾ ಇದ್ದೀನಿ. ಎಲ್ಲರೂ ಕಲೀರಿ. ನಮಸ್ಕಾರ.